ಇನ್ಫೈನೈಟ್ ಆನಂದ ಎಲ್ರಿಗೂ ಬೇಕು, ಇದ್ರಲ್ಲಿ ಏನೂ ಸಂದೇಹ ಇಲ್ಲ, ಏನೂ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅಷ್ಟೇ ಅಲ್ಲ, ಆ ಆನಂದ ಬಿಟ್ಟು ಒಂದು ಅಂದರೆ ಆನಂದ ಬಿಟ್ಟು ಒಂದು ಅಂದರೆ ದುಃಖ, ಇನ್ನೇನು ಆನಂದ ಬಿಟ್ಟು ದುಃಖ ಅಷ್ಟೇ. ಆನಂದ ಬಿಟ್ಟು ಒಂದು ವಸ್ತು ಇರಬಾರ್ದು, ಬರೀ ಆನಂದ ಎಲ್ರಿಗೂ ಬೇಕು, ಇದು ಇವಾಗಲೇ ಬೇಕು, ಇದು ನಿರಂತರವಾಗಿರ್ಬೇಕಿದು. ಇದೇ ಅದ್ವೈತ. ಅದ್ವೈತ ಅಂದರೆ ಆನಂದ ಬಿಟ್ಟು ಒಂದಿಲ್ಲ ಅಂತ. ಸೊ ಆ ಅದ್ವೈತ ಅನ್ನೋದು ಎಲ್ಲರೂ ಬಯಸ್ತಾರೆ, ದ್ವೈತಿಗಳು ಬಯಸ್ತಾರೆ, ಬೌದ್ಧರು ಬಯಸ್ತಾರೆ, ಬೇರೆ ಬೇರೆ ಮತಗಳು ಬಯಸ್ತಾರೆ, ನಾಸ್ತಿಕನೂ ಬಯಸ್ತಾನೆ ಅದ್ವೈತವನ್ನು. ಸೊ ಆ ಅದ್ವೈತ ಭಾಷ್ಯಗಳು ಅದು ಸರಿ ತಪ್ಪು ಅಂತ ಯೋಚನೆ ಮಾಡೋ ಬದಲು ನನಗದು ಬೇಕೋ ಬೇಡವೋ ಅಂತ ಅದನ್ನು ಯೋಚನೆ ಮಾಡೋ ಮೊದಲಿಗೆ. ಮೀರಾಬಾಯಿ ಕೃಷ್ಣ ಭಕ್ತೆ, ಇದು ಈ ಕೃಷ್ಣ ಭಕ್ತಿ ಮಾರ್ಗದಲ್ಲಿ ಒಂದು ಆದರ್ಶ ಪುರುಷ ಅವರು, ಮೀರಾಬಾಯಿ. ವಾಟ್ ಶಿ ಡಿಡ್, ಅವ್ರಿಗೆ ಎಲ್ಲ ಕಡೆ ಬರೀ ಕೃಷ್ಣ ಕಾಣ್ತಿತ್ತು. ಅಷ್ಟೇ ಅಲ್ಲ, ಆ ಭಕ್ತೆಗೆ ಆ ಕೃಷ್ಣ ಯಾವುದೋ ಒಂದು ರೂಪ ಅಲ್ಲ, ಕೃಷ್ಣ ಅಂದರೆ ಆನಂದ, ಆನಂದ ಅಂದರೆ ಕೃಷ್ಣ, ನಂದು ಬಿಟ್ಟು ಆ ಕೃಷ್ಣ ಇರೋಕ್ಕಾಗಲ್ಲ. ಇದೇ ಅದ್ವೈತ ಅನ್ನೋದು. ಸೊ ಈ ಅದ್ವೈತ ಒಂದು ಮತ ಅಲ್ಲ, ಒಂದು ವಾದ ಮಾಡೋಕ್ಕೆ ವ್ಯಾಜ ಅಲ್ಲ. ಈ ಅದ್ವೈತ ಅನ್ನೋದು ಎಲ್ರಿಗೂ ಬೇಕಾಗಿರೋದು. ಅಷ್ಟೇ ಅಲ್ಲ, ನಮ್ಮದು ವಾಸ್ತವವಾದ ಸ್ವರೂಪ ಅದು ಅದ್ವೈತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.